ಅವರಿಬ್ರು 12 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಆದ್ರೆ 2 ಮಕ್ಕಳಾಗ್ತಾ ಇದ್ದಂತೆ ಇನ್ನೊಬ್ಬಳ ಸ್ನೇಹ ಬೆಳೆಸಿ ಮನೆ ಬಿಟ್ಟು ಹೋಗಿದ್ಲು. ಆದ್ರೀಗ ಆಂಟಿ ಪ್ರಿಯಕರ ಕೊಲೆಯಾಗಿದ್ದು ಕೋಲಾರ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರತಿಯೊಬ್ಬರಿಗೂ ಇದೊಂದು ಪಾಠ ಆಗ್ಬೇಕು. ನಾನು ನಮ್ಮ ಅಕ್ಷಯರನ್ನ ಹೊಡೆದಿರೋದು. ಗುಂಡ್ಕಲ್ ಹಾಕಿಲ್ಲ, ಯಾವ್ದೇ ಕಲ್ಲಲ್ಲಿ ಹೊಡೆದಿಲ್ಲ, ನಾವು ಹೊಡೆದಿರೋದು ಮುಚ್ಚಲ್ಲೇ. ಈಗೀಗ ಸಂಬಂಧ ಅನ್ನೋದು ಪ್ರಾಣಿ ಪಕ್ಷಿಗಳ ಸಂಬಂಧಕ್ಕಿಂತಲೂ ಕಡೆಯಾಗಿ ಹೋಗಿದೆ. ಯಾರ ಜೊತೆಗೆ ಯಾವಾಗಿರ್ತಾರೋ, ಯಾರನ್ನ ಯಾವಾಗ ಗಂಡ ಅಂತಾರೋ, ಯಾರು ಹೆಂಡತಿ ಅಂತ ಸಂಬಂಧ ಬೆಳೆಸ್ಕೊಳ್ತಾರೋ ಒಂದೂ ಗೊತ್ತಾಗಲ್ಲ. ಇವತ್ತು ಗಂಡ ಆಗಿದ್ದವ ನಾಳೆ ದುಶ್ಮನ ಆಗ್ಬೋದು. 2-3 ಮಕ್ಕಳು ಆದ್ಮೇಲೂ ಹೆಂಡತಿ ಅನ್ನಿಸ್ಕೊಂಡವಳು ಕೈಕೊಟ್ಟು ಹೋಗ್ಬಹುದು. ಕೋಲಾರದಲ್ಲಿ 3 ದಿನದ ಹಿಂದೆಯೂ ಇಂಥದ್ದೇ ಘಟನೆ ನಡೆದಿತ್ತು. ಹೆಗಲೆತ್ತರಕ್ಕೆ ಬೆಳೆದಿದ್ದ 2 ಮಕ್ಕಳಿದ್ರೂ ಮತ್ತೊಬ್ಬನ ಸ್ನೇಹಕ್ಕೆ ಬಿದ್ದವಳು ಗಂಡ ಮಕ್ಕಳನ್ನೇ ಬಿಟ್ಟು ಹೋಗಿದ್ಲು. 8 ವರ್ಷದಿಂದ ಹೊಸ ಗಂಡನ ಜೊತೆ ಖುಷಿಯ ಜೀವನ ನಡೆಸ್ತಿದ್ದಳು. ಆದ್ರೀಗ ಮಗನೇ ತಾಯಿಯ ಪ್ರಿಯಕರನ ಚಟ್ಟ ಕಟ್ಟಿದ್ದಾನೆ. ನನ್ನ ತಂಗಿಗೆ ಧಮಕಿ ಹಾಕ್ತಿದ್ದಾನೆ ಅಂತ ಹೆತ್ತವಳ ಲವರ್ಗೆ ಗುಂಡಿ ತೋಡಿದ್ದಾನೆ. ಹೆತ್ತವಳ ಲವರ್ಗೆ ಮಗನೇ ಕಟ್ಟಿದ ಚಟ್ಟ. ಧಮಕಿ ಹಾಕ್ತಿದ್ದ ಅಂತ ಮಚ್ಚೇಟು ಕೊಟ್ಟ. ಕೋಲಾರ ತಾಲೂಕಿನ ಕೆಂದಟ್ಟಿಯಲ್ಲಿ ನಡೆದಿದ್ದ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನರಸಾಪುರ ಗ್ರಾಮದ ಯಲ್ಲೇಶ್ನನ್ನ ಇಷ್ಟಪಟ್ಟಿದ್ದ ರೇಣುಕಾ ಗಂಡ ಮಕ್ಕಳನ್ನ ಬಿಟ್ಟು ಹೋಗಿದ್ಲು. ಇದು ಮೊದಲ ಗಂಡ ಸಂತೋಷ್ನ ಪಿತ್ತ ನೆತ್ತಿಗೇರಿಸಿತ್ತು. ಯಲ್ಲೇಶ್ನಿಗೊಂದು ಗತಿ ಕಾಣಿಸ್ತೀನಿ ಅಂತ ಊರಲ್ಲೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದ. ಇದೇ ಹೊತ್ತಲ್ಲೇ ಯಲ್ಲೇಶ್ನ ಕೊಲೆಯೂ ಆಗಿತ್ತು. ಹೀಗಾಗಿ ಸಂತೋಷನೇ ಕೊಲೆ ಮಾಡಿರಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಪೊಲೀಸರು ಕೂಡ ಇದೇ ಆಂಗಲ್ನಲ್ಲಿ ತನಿಖೆ ಶುರು ಮಾಡಿದ್ರು. ಆದ್ರೆ ನಿನ್ನೆ ಸಂಜೆ ಫೇಸ್ಬುಕ್ ಲೈವ್ಗೆ ಬಂದಿದ್ದ ಸಂತೋಷ, ಈ ಕೊಲೆಗೂ ನನಗೂ ಸಂಬಂಧವಿಲ್ಲ, ಕೊಲೆ ಮಾಡೋದೇ ಆಗಿದ್ರೆ ಇಷ್ಟು ವರ್ಷ ಕಾಯ್ತಿರಲಿಲ್ಲ ಅಂತ ಕಣ್ಣೀರಿಟ್ಟಿದ್ದಾನೆ. ಕರ್ಕೊಂಡು ಓಡೋದಾಗ ಯಾಕೆ ನ್ಯಾಯ ಪಂಚಾಯತಿ ಮಾಡ್ಲಿಲ್ಲ? ನನಗೂ ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡು ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ಬೇಕಾ? ನನ್ನ ಹೆಂಡತಿ, ನನ್ನ ಮಕ್ಕಳ ಪರಿಸ್ಥಿತಿ, ಪ್ರತಿಯೊಬ್ಬನ ಮನೆಯಲ್ಲಿ, ಹೆಣ್ಣು ಮಕ್ಕಳ ಮನೆಯಲ್ಲಿ ಕಣ್ಣು ಹಾಕೋನು ಪ್ರತಿಯೊಬ್ಬನಿಗೂ ಇದೊಂದು ಪಾಠ ಆಗ್ಬೇಕು. ನಾನ್ ತಪ್ಪು ಮಾಡ್ಬಾರ್ದು ಅಂತಾನೆ ಹಿಂಗ್ ಸುತ್ತಾ ಇದ್ನ. ಅವನು ಒಡೆಯಂಗಿದ್ದಿದ್ರೆ ಅವತ್ತೇ ಕರ್ಕೊಂಡ್ ಹೋಗಿದ್ ದಿವ್ಸಾನೆ ಇದೇ ವೇಮ್ಗಲ್ ಪೊಲೀಸ್ ಅವ್ರು ನನಗ್ ಫೋನ್ ಮಾಡಿದ್ರು, ಏನೋ ಮುಚ್ಚಿಡ್ಕೊಂಡ್ ಸುತ್ತಿದೆಯೇನೋ ಅಂತ ಹೇಳಿದಾಗ. ತಾಯಿ ಪ್ರಿಯಕರ, ಮಗನೇ ಆದ ಯಮಕಿಂಕರ. ಯಾವಾಗ ಸಂತೋಷ್ ವಿಡಿಯೋ ವೈರಲ್ ಆಯ್ತು, ಈತನ ಮಗ ಕೂಡ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ. ಹೆತ್ತವಳು ಬಿಟ್ಟು ಹೋಗಿದ್ಲು ಅನ್ನೋ ಸಿಟ್ಟಿತ್ತೋ ಏನೋ ಗೊತ್ತಿಲ್ಲ. ಆದ್ರೆ ತಾಯಿ ಜೊತೆ ಸಂಬಂಧದಲ್ಲಿದ್ದವನಿಗೆ ಚಟ್ಟ ಕಟ್ಟಿದ್ದಾನೆ. ಬಿಂದು ಕುಮಾರ್ ಹೇಳ್ಕೊಂಡಿರೋ ಪ್ರಕಾರ ನನ್ನ ತಂಗಿಗೆ ಯಲ್ಲೇಶ್ ಕೆಟ್ಟದಾಗಿ ಮಾತನಾಡಿದ್ದ. ಈ ಸಂಬಂಧ ಪೊಲೀಸರಿಗೆ ದೂರು ಕೊಟ್ಟರೂ ಕ್ಯಾರೆ ಅಂದಿರಲಿಲ್ಲ. ನನ್ನ ಮೇಲೂ ಯಲ್ಲೇಶ್ ದಾಳಿ ಮಾಡಿಸಿದ್ದ. ಅಷ್ಟೇ ಅಲ್ಲ, ನನ್ನನ್ನ ಮುಗಿಸ್ಬೇಕು ಅಂದ್ಕೊಂಡಿದ್ದ. ಹೀಗಾಗಿ ನನ್ನನ್ನ ಮುಗಿಸೋ ಮೊದಲೇ ಅವನನ್ನ ಮುಗಿಸಿದ್ದೇನೆ. ನಾವೇ ಕೋರ್ಟ್ ಮುಂದೆ ಶರಣಾಗ್ತೀವಿ ಅಂತ ವಿಡಿಯೋವೊಂದನ್ನ ಹರಿಬಿಟ್ಟಿದ್ದಾನೆ. ಇದ್ರ ಗಂಟ ಬಂತು, ಅದಕ್ಕೆ ನಾವು ಹೊಡೆದಿರೋದು ನಾವೇ. ನನ್ನ ಹೆಸರು ಬಿಂದು ಅಂತ. ನಾನು ನಮ್ಮ ಅಕ್ಷಯರನ್ನ ಹೊಡೆದಿರೋದು. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ 8 ವರ್ಷ ಆಯ್ತು. ನಾವೇ ಬಂದು ನಾವು ಹೊಡೆದಿರೋದು ಯಾವ್ದ್ರಲ್ಲಿ ಗುಂಡ್ಕಲ್ ಹಾಕಿಲ್ಲ, ಯಾವುದೇ ಕಲ್ಲಲ್ಲಿ ಹೊಡೆದಿಲ್ಲ, ನಾವು ಹೊಡೆದಿರೋದು ಮುಚ್ಚಲ್ಲೇ. ನಾವು ಮುಚ್ಚ ಸಮೇತ ಬಂದು ಸರೆಂಡರ್ ಆಗ್ತೀವಿ ಕೋರ್ಟಲ್ಲಿ. ಒಟ್ನಲ್ಲಿ 12 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಗಂಡ ಮಕ್ಕಳನ್ನ ಬಿಟ್ಟು ಮತ್ತೊಬ್ಬನ ಜೊತೆ ಹೋದವಳು ಈಗ ಒಬ್ಬಂಟಿಯಾಗಿದ್ದಾಳೆ. ಮಗನ ಸಿಟ್ಟಿಗೆ ಹೆತ್ತವಳ ಪ್ರಿಯಕರ ಬೀದಿ ಹೆಣವಾಗಿದ್ದಾನೆ. ರಘುರಾಜ್, ನ್ಯೂಸ್ 18, ಕೋಲಾರ. ಆಕೆ ಆವರೇಜ್ ಬ್ಯೂಟಿ. ಆಕೆಗಾಗಿ 2 ಅಂಕಲ್ಗಳು ಜಿದ್ದಿಗೆ ಬಿದ್ದಿದ್ರು. ಆದ್ರೆ ಆ ಕಿಲಾಡಿ ಆಂಟಿ ಮಾತ್ರ ಇಬ್ಬರ ಜೊತೆಗೂ ನವರಂಗಿ ಆಟ ಆಡ್ತಿದ್ಲು. ಹೆಣ್ಣಿನ ಮೋಹಕ್ಕೆ ಬಿದ್ದ ಓರ್ವ ಹೆಣವಾದ್ರೆ ಮತ್ತೊಬ್ಬ ಜೈಲು ಸೇರಿದ್ದಾನೆ. ಅಲ್ಲೊಬ್ಬ ಗಿಲ್ಲೊಬ್ಬ ಆಂಟಿ ಜೊತೆ ಕೊಲ್ಲ. ಒಂದು ಹೆಣ್ಣು, 4 ಕಣ್ಣು, ಅಂಕಲ್ ಪ್ರಾಣಕ್ಕೆ ಮಣ್ಣು. ಶಿವ ಎಂತ ಕಾಲ ಬಂತು ನೋಡಿ. ಹೆಣ್ಣು ಅಂದ್ರೆ ಸಾಕು, ಯಾವ ಮಟ್ಟಕ್ಕೂ ಇಳಿಯೋದಕ್ಕೆ ರೆಡಿ ಆಗ್ತಿದ್ದಾರೆ. ಸುಂದ್ರಿನೋ ಸುಮಾರಾಗಿರೋ ಬ್ಯೂಟಿನೋ, ಒಟ್ನಲ್ಲಿ ಹೆಣ್ಣಾದ್ರೆ ಸಾಕು ಅನ್ನೋ ರೇಂಜಿಗೆ ಕಾಮುಕರಾಗಿ ಹೋಗಿದ್ದಾರೆ. ಮನೆ ಮಠ ಸಂಸಾರ ಮಕ್ಕಳು ಅನ್ನೋದನ್ನೆಲ್ಲ ಮರೆತವರು ಮಾಡಬಾರದ ಕೆಲಸ ಮಾಡ್ತಿದ್ದಾರೆ. ಆಂಟಿ ಹಿಂದೆ ಬಿದ್ದಿದ್ದ 2 ಅಂಕಲ್ಗಳು ದುರಂತ ಕಥೆಯಾಗಿದ್ದಾರೆ.
ಹೆಣ್ಣಿನ ವಿಷಯಕ್ಕೆ ನಡೆಯುತ್ತಿದ್ದ ಜಗಳ ಪೂರ್ವನ ಹೆಣ ಉರುಳಿಸುವಂತೆ ಮಾಡಿದೆ. ಇವಳೇ ನೋಡಿ ಈ ಸ್ಟೋರಿಯ ಕಥಾನಾಯಕಿ. ಈಕೆಗಾಗಿ ಒಬ್ಬ ಬೀದಿ ಹೆಣವಾಗಿದ್ದಾನೆ. ಈತನ ಹೆಸರು ಧರ್ಮೇಂದ್ರ ಅಂತ. ಹಾಸನದ ಆಂಟಿ ಜೊತೆ 7-8 ವರ್ಷದಿಂದ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ. ಕದ್ದು ಮುಚ್ಚಿ ಬಂದು ಹೋಗ್ತಿದ್ದವ ಆಂಟಿಯ ಮೋಹಕ್ಕೆ ಮರುಳಾಗಿ ಹೋಗಿದ್ದ. ಆದ್ರೆ ಈಕೆ ಸಿಕ್ಕಾಪಟ್ಟೆ ಕಿಲಾಡಿ. ಧರ್ಮೇಂದ್ರನಿಗೆ ಗೊತ್ತಾಗದಂತೆ ಆನಂದನ್ನೋನ ಜೊತೆಗೂ ಆನಂದವಾಗಿರೋಕೆ ಶುರು ಮಾಡಿದ್ಲು. ಅಡುಗೆ ಕಾಂಟ್ರಾಕ್ಟರ್ ಆಗಿದ್ದ ಆನಂದ ಆಂಟಿಯ ಅಡುಗೆ ಮನೆ ಕಾಂಟ್ಯಾಕ್ಟ್ ಮಾಡಿದ್ದ. ಇದು ಧರ್ಮೇಂದ್ರನ ಒಳಗೆ ಬೆಂಕಿ ಬೀಳುವಂತೆ ಮಾಡಿದೆ. ಅಡುಗೆ ನಂದು, ಊಟ ಇವಂದ ಅಂತ ನಖಶಿಕಾಂತ ಮುರಿದು ಹೋಗಿದ್ದ. ಯಾವಾಗ ಒಂದು ಹೆಣ್ಣಿನ ಮೇಲೆ 4 ಕಣ್ಣುಗಳು ಸುಳಿದಾಡೋದಕ್ಕೆ ಶುರುವಾದವೋ ನಿಧಾನಕ್ಕೆ ಬೆಂಕಿ ಹೊತ್ಕೊಳ್ಳೋದಕ್ಕೆ ಶುರುವಾಗಿದೆ. ನಿನ್ನೆ ಸಂಜೆ ಎಣ್ಣೆ ಹೊಡೆಯೋದಕ್ಕೆ ಹೋದಾಗ ಇಬ್ಬರು ಎದುರಾಬದುರಾಗಿದ್ದಾರೆ. ಆಗಲೂ ಇದೇ ಆಂಟಿ ವಿಷಯಕ್ಕೆ ಗಲಾಟೆ ನಡೆದಿದೆ. ಕೊನೆಗೆ ಅಲ್ಲಿದ್ದವರೇ ಜಗಳ ಬಿಡಿಸಿ ಕಳಿಸಿದ್ರು. ಆದ್ರೆ ಫುಲ್ ಟೈಟ್ ಆಗಿದ್ದ ಆನಂದ ರಾತ್ರಿ 1 ಗಂಟೆ ಸುಮಾರಿಗೆ ಆಂಟಿ ಮನೆಗೆ ಹೋಗಿ ಧರ್ಮೇಂದ್ರನಿಗೆ ಫೋನ್ ಮಾಡಿದ್ದಾನೆ. ನಿನಗೆ ತಾಕತ್ತಿದ್ರೆ ಇಲ್ಲಿಗ್ ಬಾ ಅಂತ ಆವಾಜ್ ಹಾಕಿದ್ದಾನೆ. ಮೊದಲೇ ಸಿಟ್ಟಿನಲ್ಲಿದ್ದ ಧರ್ಮೇಂದ್ರ ಚಾಕು ತಗೊಂಡು ಬಂದು ಆನಂದನ ಎದೆಯನ್ನೇ ಸೀಳಿದ್ದಾನೆ. ಯಾವಾಗ ಅಂಕಲ್ನ ಹೆಣ ಉರುಳ್ತೋ ಧರ್ಮೇಂದ್ರ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ಅಕ್ಯೂಸ್ಡ್ ಐಡೆಂಟಿಫೈ ಆಗಿದ್ದಾರೆ. ಅಂದ್ರೆ ಯಾರು ಅವರಿಗೆ ಸ್ಟ್ಯಾಬ್ ಮಾಡಿದ್ದಾರೆ, ಸ್ಟ್ಯಾಬ್ ಇಂಜುರಿಯಿಂದ ಡೆತ್ ಆಗಿದೆ. ಅವರಿಗೆ ಟೋಟಲ್ 3 ಸ್ಟ್ಯಾಬ್ ಇಂಜುರಿ ಸಿಕ್ಕಿದೆ ಬಾಡಿಯಿಂದ. ಒಂದು ಚೆಸ್ಟ್ ಮೇಲೆ, ಒಂದು ಅಬ್ಡಮನ್ ಮೇಲೆ, ಮತ್ತೆ ಒಂದು ಕೈ ಮೇಲೆ. ಅಕ್ಯೂಸ್ಡ್ ಐಡೆಂಟಿಫೈ ಆಗಿದ್ದಾರೆ, ಬಟ್ ಇನ್ನು ಅವರು ಅಬ್ಸ್ಕಾಂಡಿಂಗ್ ಇದ್ದಾರೆ. ಅವರಿಗೆ ನಾವು ಸ್ಪೆಷಲ್ ಟೀಮ್ ಫಾರ್ಮ್ ಮಾಡಿದ್ದೀವಿ ಅರೆಸ್ಟ್ ಮಾಡಲಿಕ್ಕೆ. ಒಟ್ನಲ್ಲಿ ಹೆಣ್ಣಿನ ವಿಷಯಕ್ಕೆ ಇಬ್ಬರ ಬದುಕು ಸರ್ವನಾಶವಾಗಿದೆ. ಓರ್ವ ಹೆಣವಾಗಿ ಹೋದ್ರೆ ಮತ್ತೊಬ್ಬ ಜೈಲು ಸೇರುವಂತಾಗಿದೆ. ಕೃಷ್ಣ ಗಿಬ್ಬೀಡು, ನ್ಯೂಸ್ 18 ಹಾಸನ. ಆತನಿಗೆ ಸೊಸೆಯ ನೆರಳು ಕಂಡ್ರೆ ಆಗ್ತಿರ್ಲಿಲ್ಲ. ಸಣ್ಣ ಪುಟ್ಟ ವಿಷಯಕ್ಕೂ ದೊಡ್ಡ ಗಲಾಟೆ ಮಾಡ್ತಿದ್ದ. ಹೀಗಾಗಿ ತವರು ಮನೆ ಸೇರ್ಕೊಂಡಿದ್ದವಳಿಗೆ ಮಾವನೇ ಕಂಟಕವಾಗಿದ್ದಾನೆ. 4 ತಿಂಗಳ ಗರ್ಭಿಣಿಯ ಹೊಟ್ಟೆ ಬಗೆದು ಕೊಂದಿದ್ದಾನೆ. ಗಂಡ ಯಾರಂತಾರ ಇಲ್ಲ, ನಮ್ಮ ಮಾಮ ನೀರಾಗಿ ಜೀವ ಹೋಗಿ. ರಾಕ್ಷಸನಾದ ಮಾವ, ನರಳಿ ಸತ್ತ ಸೊಸೆ. 4 ತಿಂಗಳ ಗರ್ಭಿಣಿ ಹೊಟ್ಟೆ ಬಗೆದ, ರಕ್ತದ ಕೋಡಿ ಹರಿಸಿದ. ಈಗೀಗೆಲ್ಲ ಮನುಷ್ಯತ್ವ ಸತ್ ಹೋಗಿ ಬಹಳ ದಿನವೇ ಆಗೋಯ್ತು ಬಿಡಿ. ಹಿಂದೆಲ್ಲ ಹೊಸ್ತಿಲು ದಾಟಿ ಬಂದ ಸೊಸೆಯನ್ನ ಮಗಳ ರೂಪದಲ್ಲಿ ಕಾಣ್ತಾ ಇದ್ರು. ಮನೆ ತುಂಬೋ ಸೊಸೆ ಮನೆಯ ಮಹಾಲಕ್ಷ್ಮಿ ಆಗಿರ್ಲಿ ಅಂತ ಹಿರಿಯರು ಹಾರೈಸ್ತಾ ಇದ್ರು. ಆದ್ರೆ ಈಗ ಅತ್ತೆ ಮಾವ ಅನಿಸಿಕೊಂಡವರು ಸೊಸೆಯನ್ನ ಮಗಳಂತೆ ಕಾಣ್ತಿಲ್ಲ. ಸೊಸೆಯಂದಿರು ಅತ್ತೆ ಮಾವನನ್ನ ಹೆತ್ತವರಂತೆ ಕಾಣ್ತಿಲ್ಲ. ಸಣ್ಣ ಪುಟ್ಟ ವಿಷಯಕ್ಕೂ ರಾದ್ಧಾಂತ ಸೃಷ್ಟಿ ಮಾಡ್ತಿದ್ದಾರೆ. ಒಬ್ಬರನ್ನೊಬ್ಬರು ಶತ್ರುಗಳಂತೆ ಕಾಣೋರೇ ಜಾಸ್ತಿ. ಈತ ಕೂಡ ಇದೇ ಕೆಟಗರಿಗೆ ಸೇರಿದವನು. ಸೊಸೆಯ ನೆರಳು ಕಂಡ್ರೆ ಉರಿದು ಬೀಳ್ತಿದ್ದ. ಸೊಸೆ ಕುಂತ್ರೂ ತಪ್ಪು ನಿಂತ್ರೂ ತಪ್ಪು ಅನ್ನೋ ರೇಂಜ್ಗೆ ಕಾಟ ಕೊಡ್ತಿದ್ದ. ಮನೆಯ ಮಹಾಲಕ್ಷ್ಮಿ ಅನ್ನೋದನ್ನ ಮರೆತು 4 ತಿಂಗಳ ಗರ್ಭಿಣಿಯ ಹೊಟ್ಟೆ ಬಗ್ದಿದ್ದಾನೆ. ವಂಶದ ಕುಡಿ ಬೆಳಿತಿದೆ ಅನ್ನೋದನ್ನು ನೋಡದೆ ರಕ್ತದ ಕೋಡಿ ಹರಿಸಿದ್ದಾನೆ. ಇವರೇ ನೋಡಿ 4 ತಿಂಗಳ ಗರ್ಭಿಣಿ ಕೊಂದ ಪರಮ ಪಾಪಿ. ಈತನ ಹೆಸರು ಸಿದ್ದಪ್ಪ ಅಂತ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹಿರೇಹಣಗಿ ನಿವಾಸಿ. ಕಾಡು ಬಾ ನಾಡು ಹೋಗು ಅನ್ನೋ ವಯಸ್ಸಿನಲ್ಲೂ ಪೌರುಷ ತೋರಿಸ್ತಿದ್ದ. ಮಗ ಅನಿಸಿಕೊಂಡವ ಕೂಡ ಇವನ ಮುಂದೆ ಎದುರು ಮಾತನಾಡುವಂತಿರಲಿಲ್ಲ. 4 ವರ್ಷದ ಹಿಂದೆ ಚಿಕ್ಕಹಣಗಿ ಗ್ರಾಮದ ರೇಖಾ ಅನ್ನೋ ಹೆಣ್ಮಗಳನ್ನ ತನ್ನ ಮಗನಿಗೆ ತಂದ್ಕೊಂಡಿದ್ದ. ಸೊಸೆ ಮನೆಗೆ ಬಂದ ದಿನದಿಂದಲೂ ಈತನ ಕಿರಿಕ್ ಶುರುವಾಗಿತ್ತು. ನಾನು ಹೇಳಿದ್ದೇ ಆಗ್ಬೇಕು, ನಾನು ಹೇಳಿದಂತೆಯೇ ಕೇಳಬೇಕು ಅಂತ ಗಲಾಟೆ ಮಾಡ್ತಿದ್ದ. ಸಣ್ಣ ಪುಟ್ಟ ವಿಷಯಕ್ಕೂ ಸೊಸೆ ಮೇಲೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ನಿಲ್ತಿದ್ದ. ಮಾವನ ಕಾಟಕ್ಕೆ ರೇಖಾ ಸೋತ್ ಹೋಗಿದ್ಲು. ಸಮಸ್ಯೆ ಇದೆ ಅಂತೇಳಿ ಯಾವುದು ಯಾವ್ದು ವಿಚಾರ ಗೊತ್ತಿಲ್ಲ. ಘಟನೆ ಆಗಿದ್ದು ಕೂಡ ಗಂಡ ಮಾಡ್ಯಾನ ಅಂತ ಅನ್ಕೊಂಡಿರ್ತೀವಿ ನಾವು ಕೂಡ. ಇಲ್ಲಿ ಅಕ್ಕ ಬಂದು ಇಲ್ಲಿ ಬಂದು ಕೇಳಿದಾಗ ಎಲ್ಲರಿಗೂ ಗೊತ್ತಾಯ್ತು ಗಂಡ ಮಾಡಿ ಚಾಕು ತಗೊಂಡು ಚುಚ್ಚನಂತಾರೆ.
ಮಾವನ ಕಾಟದಿಂದ ಕಂಗಾಲಾಗಿದ್ದ ರೇಖಾ ಗಂಡನ ಬಳಿ ಹೇಳ್ಕೊಂಡ್ರೂ ಪ್ರಯೋಜನವಾಗಿರಲಿಲ್ಲ. ಗಂಡ ಅನಿಸಿಕೊಂಡವ ಪತ್ನಿಗೆ ಬೈದು ಬುದ್ಧಿ ಹೇಳ್ತಿದ್ದ. ಅಪ್ಪಿತಪ್ಪಿ ಮಗ ಏನಾದ್ರೂ ಹೇಳೋದಕ್ಕೆ ಹೋದ್ರೆ ಸಿದ್ದಪ್ಪ ಹೆಡೆ ತುಳಿದ ಹಾವಿನಂತೆ ಆಡ್ತಿದ್ದ. ಹೀಗಾಗಿ ಮಗ ಅಪ್ಪನ ಸುದ್ದಿಗೆ ಹೋಗ್ತಿರ್ಲಿಲ್ಲ. ಯಾವಾಗ ಮಾವನ ಕಿರುಕುಳ ಜಾಸ್ತಿ ಆಯ್ತೋ ನಾನು ಮನೆಯಲ್ಲಿ ಇರಲ್ಲ ಅಂತ ತನ್ನ ತವರು ಮನೆ ಸೇರ್ಕೊಂಡಿದ್ಲು. 2 ತಿಂಗಳಿನಿಂದ ತವರು ಮನೆಯಲ್ಲೇ ಕಾಲ ಕಳೀತಾ ಇದ್ಲು. ಇತ್ತೀಚೆಗೆ ರೇಖಾ ಗರ್ಭಿಣಿ ಅನ್ನೋದು ಸಿದ್ದಪ್ಪನ ಕಿವಿಗೆ ಬಿದ್ದಿದೆ. ನನ್ನ ಮಾತನ್ನೇ ಕೇಳದವಳಿಗೆ ಒಂದು ಗತಿ ಕಾಣಿಸ್ಬೇಕು ಅನ್ನೋ ನಿರ್ಧಾರ ಮಾಡಿದ್ದಾನೆ. ನಿನ್ನೆ ಚಿಕ್ಕಹಣಗಿ ಗ್ರಾಮಕ್ಕೆ ಹೋಗಿದ್ದಾನೆ. ಮನೆಯಲ್ಲಿ ಯಾರೂ ಇಲ್ಲದ ಹೊತ್ತನ್ನೇ ನೋಡ್ಕೊಂಡು ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾನೆ. ಸೊಸೆ ಜೊತೆ ಜಗಳ ಶುರು ಮಾಡ್ತಿದ್ದಂತೆ ಈತನದ್ದು ಇದ್ದಿದ್ದೆ ಅಂತ ರೇಖಾ ಕ್ಯಾರೆ ಅಂದಿರಲಿಲ್ಲ. ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದವ ಏಕಾಏಕಿ ಚಾಕು ಇರಿದಿದ್ದಾನೆ. ಯಾರು ಇಲ್ಲ ಸರ್, ನಮ್ಮ ಟೈಮ್ ಸುಮಾರು ಇಲ್ಲದ ಸಲುವಾಗಿ ಯಾರು ಇಲ್ಲ. ಆದ್ರೆ ಏನದ ಯಾರಿಗೇನೋ ಒಬ್ಬರಿಗೆ ಒಂದು ಮಾತು ಹೇಳಿಕೇಸಿ ನಾನು ಉಳಿಯೋದಿಲ್ಲ ಹೆಂಗಿದ್ರ ಅಂತಂದು ಹೇಳಿಕೇಸಿ ಸತ್ರ ಆಯ್ತು ಅಂತಂದು ಹೊರಗೆ ಬಂದ್ಬಿಟ್ಟಾಳ್ರಿ. ಅಲ್ಲಿಗೆ ಮೀರಿ ಬಿಟ್ಟದ್ರಿ ಮಾವ ಅಂತ ಹೇಳೇನ್ರಿ. ಅವನು ಇಷ್ಟು ದಿನ ಬರ್ಲಾರ್ದವನು ಇವತ್ತು ಬಂದು ಈ ರೀತಿ ಮಾಡಿ ಹೋಗ್ಯಾನ್ರಿ. ಮನಬಂದಂತೆ ಚಾಕು ಚುಚ್ಚುತ್ತಿದ್ದಂತೆ ರೇಖಾ ಕೂಗಾಡೋದಕ್ಕೆ ಶುರು ಮಾಡಿದ್ದಾಳೆ. ರಕ್ತದ ಮಡುವಿನಲ್ಲೇ ಹೊರಗೆ ಓಡಿ ಬಂದವಳು ಮನೆಯ ಅಂಗಳದಲ್ಲೇ ನರಳಿ ಪ್ರಾಣ ಬಿಟ್ಟಿದ್ದಾಳೆ. ಯಾವಾಗ ರೇಖಾ ಸಾವನ್ನಪ್ಪಿದ್ಲೋ ಅಲ್ಲಿಂದ ಕಾಲ್ಕಿತ್ತವನನ್ನ ಬಂಧಿಸಿ ಪೊಲೀಸರು ಜೈಲಿಗೆ ಕಟ್ಟಿದ್ದಾರೆ. ಶ್ರೀಮತಿ ರೇಖಾ 24 ಇಯರ್ಸ್. ಸದರಿ ಅವರು ಮನೆಯಲ್ಲಿ ಇರುವಾಗ ಅವರ ಫಾದರ್ ಇನ್ ಲಾ ಸಿದ್ದಪ್ಪ ಅವರು ಏಜ್ 50 ಇಯರ್ಸ್ ಬಂದು ಅವರಿಗೆ ಜಗಳ ಮಾಡಿ ಅವ್ರಿಗೆ ಹೊಡೆದುಬಿಟ್ಟು ತದನಂತರ ಅವರಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರುತ್ತಾರೆ. ಇದರ ಪ್ರಯುಕ್ತ ಕವಿತಾಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಹಾಗೂ ಪ್ರಮುಖ ಆರೋಪಿಯಾದ ಸಿದ್ದಪ್ಪರವರನ್ನು ವಶಕ್ಕೆ ತೆಗೆದುಕೊಂಡು ಸದರಿಯವರ ವಿಚಾರಣೆ ಮಾಡಿ ತದನಂತರ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಮಾವ ಅನಿಸಿಕೊಂಡವನಿಗೆ ಸೊಸೆ ಮೇಲೆ ಅದ್ಯಾವ ಸಿಟ್ಟಿತ್ತೋ ಗೊತ್ತಿಲ್ಲ. ಸೊಸೆ ಹೊಟ್ಟೆಯಲ್ಲಿ ವಂಶದ ಕುಡಿ ಇದೆ ಅನ್ನೋದನ್ನು ನೋಡದೆ ಕೊಂದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ವಿಶ್ವನಾಥ್ ಹುಗಾರ್, ನ್ಯೂಸ್ 18, ರಾಯಚೂರು. ಲಕ್ಕುಂಡಿಯಲ್ಲಿ ದಿನಕ್ಕೊಂದು ಅಚ್ಚರಿಯ ಸಂಗತಿಗಳು ಬೆಳಕಿಗೆ ಬರ್ತಾ ಇದೆ. ನಿಧಿ ಸುತ್ತ ಸರ್ಪ ಕಾವಲು ಕಾಯ್ತಾ ಇದೆ ಎನ್ನುವಂತ ಹೊತ್ತಲ್ಲೇ ನಿಧಿ ಹುಡುಕಾಟದ ಜಾಗದಲ್ಲಿ 3 ಹೆಡೆಯ ನಾಗ ಪ್ರತ್ಯಕ್ಷವಾಗಿದೆ. ಲಕ್ಕುಂಡಿಯಲ್ಲಿ 3 ಹೆಡೆಯ ಆದಿಶೇಷನ ಮೂರ್ತಿ ಪತ್ತೆ. ನಿಧಿ ಸಿಕ್ಕ ಊರಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಸರ್ಪ ರಹಸ್ಯ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಚಿನ್ನದ ಹುಡುಕಾಟ 12ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ಹೊತ್ತಲ್ಲಿ ಈಗ ಒಂದೊಂದೇ ಅಚ್ಚರಿಯ ಸಂಗತಿಗಳು ನಡೆಯುವುದಕ್ಕೆ ಶುರುವಾಗಿದೆ. ನಿಧಿ ಹುಡುಕಾಟ ಶುರುವಾದ 2ನೇ ದಿನಕ್ಕೆ ಉತ್ಖನನ ಜಾಗದಲ್ಲಿ ನಾಗರ ಹಾವು ಪತ್ತೆಯಾಗಿತ್ತು. ಇದರ ಬೆನ್ನಲ್ಲೇ ಲಕ್ಕುಂಡಿ ಗ್ರಾಮದಲ್ಲಿ 7 ಹೆಡೆಯ ಸರ್ಪದ ಮೂರ್ತಿಯು ಕಣ್ಣಿಗೆ ಬಿದ್ದಿತ್ತು. ಆದ್ರೀಗ ಉತ್ಖನನ ನಡೆಯೋ ಜಾಗದಲ್ಲೇ ಆದಿಶೇಷ ಗೋಚರಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ದಾನೆ. ಇವತ್ತು ನಿಧಿ ಹುಡುಕಾಟ ನಡೆಸ್ತಿರೋ ಹೊತ್ತಲ್ಲೇ 3 ಹೆಡೆಯ ನಾಗರ ಮೂರ್ತಿ ಪತ್ತೆಯಾಗಿದೆ. ನಿಧಿಗೂ ನಾಗಸರ್ಪಕ್ಕೂ ಬಿಡಿಸಲಾಗದ ನಂಟು. ನಿಧಿ ಇದ್ದಲ್ದೆ ನಾಗಸರ್ಪಗಳ ಕಾವಲಿರುತ್ತೆ ಅಂತ ಪುರಾಣಗಳೇ ಹೇಳ್ತಾವೆ. ಅಷ್ಟೇ ಯಾಕೆ ಈ ಊರಿನ ಬಹುತೇಕರು ಇದನ್ನೇ ಹೇಳ್ತಿದ್ದಾರೆ. ಇಲ್ಲಿನ ವಿಸ್ಮಯಗಳನ್ನ ಕಣ್ಣಾರೆ ಕಂಡವರೂ ಇದ್ದಾರೆ. ಇಷ್ಟು ದಿನ ಅಲ್ಲಲ್ಲಿ ಸಿಕ್ತಿದ್ದ ನಾಗನ ಕಲ್ಲಿನ ಬಗ್ಗೆ ಚರ್ಚೆಯಾಗ್ತಿತ್ತು. ಆದ್ರೀಗ ನಿಧಿ ಹುಡುಕಾಟ ನಡೆಸ್ತಿರೋ ಜಾಗದಲ್ಲೇ 3 ಹೆಡೆಯ ನಾಗರ ಕಲ್ಲು ಕಣ್ಣಿಗೆ ಬಿದ್ದಿರೋದು ಭಾರೀ ಕುತೂಹಲ ಮೂಡಿಸಿದೆ. ನಾಗರ ಮೂರ್ತಿ ಸಿಕ್ತಿದ್ದಂತೆ ನಿಜಕ್ಕೂ ಇಲ್ಲಿ ಬಂಗಾರದ ಭಂಡಾರ ಬೇಕಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಕಾವಲಿಗೆ ಅಂತಾನೆ ಈ ನಾಗಶಿಲೆಯನ್ನ ಸ್ಥಾಪಿಸಿದ್ದು ಅಂತ ಇಲ್ಲಿನ ಜನ ಮಾತನಾಡ್ತಿದ್ದಾರೆ. ಲಕ್ಕುಂಡಿಯಲ್ಲಿ ನಾವು ನೋಡಬೇಕಾದ್ರೆ ನಮ್ಮ ನಾಗಿನಾಥ ದೇವಸ್ಥಾನಕ್ಕೆ ಹೋದರೆ ಅಲ್ಲೇ 7 ಹೆಡಿ ಸರ್ಪ ಇದೆ. ಆದರೆ ಅಲ್ಲಿ ಪಾರ್ಶ್ವನಾಥ ಇಲ್ಲ. ಪಾರ್ಶ್ವನಾಥನ ಮೂರ್ತಿ ತೆಗೆದು ಅಲ್ಲಿ ಲಿಂಗು ಸ್ಥಾಪನೆ ಆಗಿದೆ. ಅಂದರೆ ಅದು ಕೂಡ ನಿಧಿ ಇರುವ ಸ್ಥಳ ಸೂಚಿಸುವಂಥ ಒಂದು ಗುರುತು. ಅಂದರೆ ಈ ಆದಿಶೇಷಗಳು ಇರುವುದು ಹೆಚ್ಚಾನೆಚ್ಚು ನಿಧಿ ಇರುವ ಸ್ಥಳದಲ್ಲಿ ಮಾತ್ರ. 3 ಹೆಡೆಯ ಒಂದು ನಾಗರದ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಈ ನಮ್ಮ ಇತಿಹಾಸದಲ್ಲಿ ಹಲವಾರು ಜನ, ಹಲವಾರು ಮತಗಳು, ಹಲವಾರು ಧರ್ಮಗಳು ಅವರವರ
ಆರಾಧನೆಯನ್ನು ಮಾಡುವಂಥದ್ದನ್ನು ನಾವು ಗಮನಿಸ್ಬೋದು. ಹಲವಾರು ಜನ ನಮ್ಮ ಭಾಗದಲ್ಲಿ ನಾಗರವನ್ನು ಸಹಿತವಾಗಿ ಪೂಜೆ ಮಾಡ್ತಾರೆ. ಕಲ್ಯಾಣ ಚಾಲುಕ್ಯರು ತಮ್ಮ ಕಾಲದಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಸ್ಥಾನ ಹಾಗೂ 101 ಬಾವಿಗಳನ್ನ ನಿರ್ಮಿಸಿದ್ರು ಅನ್ನೋದು ಇತಿಹಾಸ ಹೇಳುತ್ತೆ. ಇವತ್ತಿಗೂ ಕೂಡ 101 ಬಾವಿ, 101 ದೇಗುಲಗಳು ಜೀವಂತ ಸಾಕ್ಷಿಯಾಗಿ ನಿಂತಿವೆ. ಒಟ್ಟು 12 ದಿನದಿಂದ ನಡೀತಿರೋ ಉತ್ಖನನದಲ್ಲಿ 4 ಬಾಕ್ಸ್ ಮಾಡಿ ಶೋಧ ಕಾರ್ಯ ಮಾಡ್ತಿದ್ರು. ಆದ್ರೀಗ ಒಂದೇ ಬಾಕ್ಸ್ ಮಾಡಿ ಎಲ್ಲಾ ಕಡೆ ಹುಡುಕಾಟ ನಡೆಸಲು ಮುಂದಾಗಿದ್ದಾರೆ. ಮೇಲಿಂದ ಮೇಲೆ ಅಚ್ಚರಿಯ ವಸ್ತುಗಳು ಪತ್ತೆಯಾಗ್ತಿರೋದ್ರಿಂದ ಪ್ರವಾಸಿಗರ ದಂಡೆ ಹರಿದು ಬರ್ತಿದ್ದು. ನವಲಗುಂದ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿದ್ಯಾರ್ಥಿಗಳು ಆಗಮಿಸಿದ್ರು. ಲಕ್ಕುಂಡಿಯಲ್ಲಿ ಭೂತ್ಖನನ ಕಾರ್ಯ ನಡೀತಾ ಇದೆ, ಅಲ್ಲಿ ನಿಧಿ ಸಿಕ್ಕಿದೆ ಅನ್ನುವಂಥ ವಿಷಯ ಗೊತ್ತಾದಾಗ ನಾವು ವಿದ್ಯಾರ್ಥಿಗಳೊಂದಿಗೆ ಇಲ್ಲಿ ಭೇಟಿ ನೀಡಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಸೊ ಇಲ್ಲಿ ಬಂದು ನೋಡಿದಾಗ 4 ಬ್ಲಾಕ್ಗಳಲ್ಲಿ ಭೂತ್ಖನನ ಕಾರ್ಯ ನಡೀತಾ ಇದೆ. A1, B1 ಅಂತ ಅಂದ್ಬಿಟ್ಟು ಯಾವ ಬ್ಲಾಕ್ನಲ್ಲಿ ಏನು ಅವಶೇಷಗಳು ಸಿಕ್ಕಿದಾವೆ ಅನ್ನೋದನ್ನು ಪ್ರತ್ಯೇಕವಾಗಿ ಇಲ್ಲಿ ಇಟ್ಟಿದ್ದಾರೆ. ಸೊ ಶಿವಲಿಂಗ ಪೀಠ ಸಿಕ್ಕಿದೆ, ನಾಗರಕಲ್ಲ ಸಿಕ್ಕಿದೆ, ಮತ್ತು ಈ ಹಿಂದೆ ಇಲ್ಲಿ ನಿಧಿ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಸ್ಟೂಡೆಂಟ್ಸ್ಗೆ ತೋರಿಸಿದ್ವಿ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನಗಳಾಗಬೇಕು, ಹೆಚ್ಚಿನ ಐತಿಹಾಸಿಕ ಮಾಹಿತಿ ಇದಕ್ಕೆ ಸಿಗಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ನಮಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ನಾವು ಜಸ್ಟ್ ಓದ್ತಿದ್ವಿ, ಪ್ರಾಕ್ಟಿಕಲ್ ಆಗಿ ನೋಡಿದ್ದಿಲ್ಲ. ಈಗ ಮೊನ್ನೆ ಲಕ್ಕುಂಡಿಯಲ್ಲಿ ಒಂದು ಮನೆ ಇದು ಮಾಡುವಾಗ ನಿಧಿ ಸಿಕ್ಕಾಗಿಂದ ಇಲ್ಲಿ ಹೆಚ್ಚಿನ ಉತ್ಖನನ ಕಾರ್ಯ ಸ್ಟಾರ್ಟ್ ಆಗಿದೆ. ಮತ್ತಿಲ್ಲಿ ಈಗ 4 ಪಾರ್ಟೋಗ ಭೂ ಉತ್ಖನನ ನಡೆದೈತಿ. ಮತ್ತಿಲ್ಲಿ ದೇವಸ್ಥಾನದಿಂದ ಇಲ್ಲೊಂದು ಬಾವಿ ಇದೆ, ಆ ಬಾವಿಯಿಂದ ಡೈರೆಕ್ಟ್ ಮೆಟ್ಟಲುಗಳು ಒಳಗೆ ಅದಾವಂತ ಹೇಳ್ತಾರೆ. ಆ್ಯಂಡ್ ಅದನ್ನು ಉತ್ಖನನ ಮಾಡ್ತೀವಿ ಅಂತ ಈಗ ಅವ್ರು ಇನ್ಫಾರ್ಮೇಷನ್ ನೀಡಿದ್ರು. ಖುಷಿ ಆಯಿತು ಸರ್, ಫಸ್ಟ್ ಟೈಮ್ ನೋಡಿದ್ವಿ ಭೂ ಉತ್ಖನನ ಹಿಂಗೆ ಮಾಡ್ತಾರಾ ಅನ್ನೋದು. ಮೇಡಮ್ ಅದು ಎಲ್ಲರೂ ಕರ್ಕೊಂಡ್ಬಂದರು, ಖುಷಿ ಆಯಿತು. ಒಟ್ನಲ್ಲಿ ಲಕ್ಕುಂಡಿ ಅನ್ನೋದು ನಿಗೂಢತೆಯನ್ನೇ ಹೊದ್ದು ಮಲಗಿದ್ದು. ನಿಧಿ ಮೇಲಿನ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋದು ಸುಳ್ಳಲ್ಲ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ.